ಹೆಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ನೋಡ್ತಾ ಇರುವ ವಿಡಿಯೋ ಬಂದು ಹೊಸ ಕಾರು ತಗೊಳ್ಳುವಾಗ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಗಮನವಿಟ್ಟು ನೋಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಹೆಲೋ ವ್ಯೂವರ್ಸ್, ಮೊದಲನೆಯ ವಿಷಯ ಬಂದು ಹಾರ್ಸ್ ಪವರ್ ಆ್ಯಂಡ್ ಟಾರ್ಕ್. ತುಂಬ ಜನ ಕಾರು ತಗೊಳ್ಳುವಾಗ ಈ ವಿಷಯಗಳ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಹಾರ್ಸ್ ಪವರ್ ಅಂದರೆ ಏನು, ಟಾರ್ಕ್ ಅಂದರೆ ಏನು, ಅದನ್ನು ಮೊದಲು ನಾವು ತಿಳಿದುಕೊಳ್ಳುವ. ಟಾರ್ಕ್ ಅಂದರೆ ನಿಮಗೆ ಇನಿಷಿಯಲ್ ಆಗಿ ಸಿಗುವ ಕಾರಿನ ಆಕ್ಸಲರೇಷನ್. ಅಂದರೆ ಈಗ ನೀವು ಒಂದು ಕಾರನ್ನು ಓವರ್ಟೇಕ್ ಮಾಡ್ತಾ ಇದ್ದೀರಾ, ಆವಾಗ ನೀವು ಟಾಪ್ ಗೇರ್ನಲ್ಲಿ ಓವರ್ಟೇಕ್ ಮಾಡಲಿಕ್ಕಾಗಲ್ಲ, ಹೌದಾ? ಸೊ ಗೇರ್ ಡೌನ್ ಮಾಡ್ತೀರಾ. ಆ ಗೇರ್ ಡೌನ್ ಮಾಡಿ ವಾಹನಗಳನ್ನು ಓವರ್ಟೇಕ್ ಮಾಡ್ತೀರಾ. ಆ ಹೊತ್ತಿನಲ್ಲಿ ಸಿಗುವ ಆ ಪುಲ್ಲಿಂಗ್ ಪವರ್ ಏನಿದೆ, ಅಂದರೆ ಆ ಸಡನ್ ಪಿಕಪ್ ಏನಿದೆ, ಇದಕ್ಕೆ ನಾವು ಟಾರ್ಕ್ ಅಂತ ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ಹಾರ್ಸ್ ಪವರ್. ಹಾರ್ಸ್ ಪವರ್ ಅಂದರೆ ಏನು? ಹಾರ್ಸ್ ಪವರ್ ಅಂದರೆ ಸ್ಪೀಡ್ನ ಕಂಟಿನ್ಯೂಟಿ. ಅಂದರೆ ಇವಾಗ ಒಂದು ಲಾಂಗ್ ಡಿಸ್ಟೆನ್ಸ್ನಲ್ಲಿ ಹೈ ಸ್ಪೀಡಾಗಿ ವೆಹಿಕಲನ್ನು ರನ್ ಮಾಡ್ತಾ ಇರ್ತೀರಲ್ಲ, ಈ ಹೈ ಸ್ಪೀಡಿಗೆ ಸಪೋರ್ಟ್ ಮಾಡೋದೇ ಈ ಹಾರ್ಸ್ ಪವರ್. ಓಕೆನಾ? ಈ ಎರಡು ವಿಷಯಗಳನ್ನು ಮೇಯ್ನ್ ಆಗಿ ನೋಟ್ ಮಾಡಿ. ನಾರ್ಮಲ್ ಆಗಿ ಡೀಸೆಲ್ ವೆಹಿಕಲ್ನಲ್ಲಿ ಟಾರ್ಕ್ ಆ್ಯಂಡ್ ಹಾರ್ಸ್ ಪವರ್ ಬಂದು ತುಂಬ ಅಧಿಕವಾಗಿರುತ್ತದೆ. ಅದೇ ಪೆಟ್ರೋಲ್ ವೆಹಿಕಲ್ನಲ್ಲಿ ಟಾಪ್ ಸ್ಪೀಡ್ ಬಂದು ಚೆನ್ನಾಗಿರ್ತದೆ, ಬಟ್ ಟಾರ್ಕ್ ಪವರ್ನ ಆಕ್ಸಲರೇಷನ್ ಬಂದು ಸ್ವಲ್ಪ ಕಡಿಮೆ ಇರ್ತದೆ. ಲೋಡ್ ವೆಹಿಕಲ್ ಎಲ್ಲವೂ ಡೀಸೆಲ್ನಲ್ಲಿ ಬರುವ ಕಾರಣ ಬಂದು ಈ ಟಾರ್ಕ್ ಪವರ್ ಆ್ಯಂಡ್ ಹಾರ್ಸ್ ಪವರ್. ಓಕೆ ವ್ಯೂವರ್ಸ್, ನೆಕ್ಸ್ಟ್ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ ಆ್ಯಂಡ್ ಆನ್ ರೋಡ್ ಪ್ರೈಸ್ಗೆ ಇರುವ ವ್ಯತ್ಯಾಸವನ್ನು ನಾವು ಮೊದಲು ತಿಳಿದುಕೊಳ್ಳುವ. ಎಕ್ಸ್ ಶೋರೂಮ್ ಪ್ರೈಸ್ ಅಂದರೆ ಏನು? ಎಕ್ಸ್ ಶೋರೂಮ್ ಪ್ರೈಸ್ ಅಂದರೆ ಡೀಲರ್ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ನಿಂದ ಪರ್ಚೇಸ್ ಮಾಡುವಂತಹ ಪ್ರೈಸ್. ಅಂದರೆ ವೆಹಿಕಲ್ ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ಬರುವಾಗ ಎಕ್ಸೈಸ್ ಡ್ಯೂಟಿ ಇಂತಹದನ್ನೆಲ್ಲ ಕಟ್ಟಿ ಆ ವೆಹಿಕಲನ್ನು ತರಿಸುತ್ತಾರೆ. ಅಂದರೆ ವೆಹಿಕಲ್ ಶೋರೂಮ್ಗೆ ಬಂದು ಇಳಿಯುವಾಗ ಇರುವಂತಹ ಪ್ರೈಸ್ ಏನಾಗಿರುತ್ತದೆ, ಅದೇ ಎಕ್ಸ್ ಶೋರೂಮ್ ಪ್ರೈಸ್. ಆನ್ ರೋಡ್ ಪ್ರೈಸ್ ಅಂದರೆ ಏನು? ಆನ್ ರೋಡ್ ಪ್ರೈಸ್ ಅಂದರೆ ಈ ಎಕ್ಸ್ ಶೋರೂಮ್ ಪ್ರೈಸ್ನೊಂದಿಗೆ ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಚಾರ್ಜಸ್, ಅಂದರೆ ಕಸ್ಟಮರ್ ಕೈಗೆ ಡೆಲಿವರಿ ಮಾಡುವಾಗ ಇರುವಂತಹ ಪ್ರೈಸ್. ಇನ್ನು ಕ್ಲಾರಿಟಿಯಾಗಿ ಹೇಳಬೇಕಾದ್ರೆ ವೆಹಿಕಲ್ ರಸ್ತೆಗೆ ಇಳಿಯುವಾಗ ಇರುವಂತಹ ಪ್ರೈಸ್ ಏನಾಗಿರುತ್ತದೆ, ಅದೇ ಆನ್ ರೋಡ್ ಪ್ರೈಸ್. ವ್ಯೂವರ್ಸ್, ಈ ಎಕ್ಸ್ ಶೋರೂಮ್ ಪ್ರೈಸ್ ಆ್ಯಂಡ್ ಆನ್ ರೋಡ್ ಪ್ರೈಸ್ ಈ ಎರಡೂ ಕೂಡ ಒಂದೊಂದು ಲೊಕೇಶನ್ಗೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ಓಕೆನಾ? ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಪರ್ಟಿಕ್ಯುಲರ್ ಲೊಕೇಶನ್ನಲ್ಲಿ ಇದ್ದೀರಾ, ನಿಮಗೆ ನಿಯರ್ ಬೈನಲ್ಲಿ 2 ಡೀಲರ್ಗಳಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳಿ. ಈಗ ಎಂತ ಮಾಡಿ ಅಂದರೆ ಕಂಪ್ಯಾರಿಟಿವ್ಲಿ ಕ್ವಟೇಷನ್ ತಗೊಂಡು ವ್ಯಾರಿಫೈ ಮಾಡಿ ನೋಡಿ, ಎಷ್ಟು ಡಿಸ್ಕೌಂಟ್ ಇದೆ ಅಂತ ಮೊದಲು ನೋಡಿ. ನಿಮಗೆ ಎಲ್ಲಿ ಕಡಿಮೆ ಅನ್ನಿಸುತ್ತದೋ ಅಲ್ಲಿ ಪ್ರಿಫರ್ ಮಾಡಿ. ವ್ಯೂವರ್ಸ್, ಒಂದು ಮುಖ್ಯವಾದ ವಿಷಯ, ಕಾರು ತಗೊಳ್ಳೋದು ಬಂದು ನಿಮ್ಮ ಲೈಫ್ ಟೈಮ್ನಲ್ಲಿ 2ನೇ ಬಾರಿ ತುಂಬ ಹಣ ಕೊಟ್ಟು ತಗೊಳ್ಳುವಂತಹ ವಿಷಯವಾಗಿರುತ್ತದೆ. ಮೊದಲನೇದಾಗಿ ತಗೊಂಡ್ರೆ ನೀವು ಒಂದು ಮನೆ ಕಟ್ಟುವುದಂತಾಗಿರ್ಬೋದು ಅಥವಾ ಒಂದು ಮನೆ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು. ಸೊ ದೊಡ್ಡ ಮಟ್ಟಿನ ಅಮೌಂಟನ್ನು ನಿಮ್ಮ ಲೈಫ್ ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಎರಡನೇದಾಗಿ ಕಾರ್ ಆಗಿರ್ಬೋದು. ಕಾರ್ ಬಂದು ಒಂದು ಅಸೆಟೇ, ಅದನ್ನು ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ಒಂದೊಂದು ಫೀಚರನ್ನು ನೋಡಿ ನೋಡಿ ಪರ್ಚೇಸ್ ಮಾಡಬೇಕಾಗುತ್ತದೆ. ಏನೋ ಒಂದು 4 ಜನರ ಹತ್ತಿರ ಕೇಳಿದೆ, ವಿಚಾರಿಸಿದೆ ಅಂತ ಇರದೆ ನೀವು ಅದನ್ನು ತುಂಬ ಮೈನ್ಯೂಟಾಗಿ ಕ್ಲಾರಿಟಿಯಿಂದ ತಗೊಂಡ್ರೆ ತುಂಬ ಬೆನಿಫಿಟ್ ಆಗಿರುತ್ತದೆ. ಸೆಕೆಂಡ್ ವಿಷಯ ಬಂದು ಪ್ರೈಸ್. ಡಿಸ್ಕೌಂಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿ ವ್ಯೂವರ್ಸ್, ಅದರಲ್ಲಿ ತಪ್ಪೇ ಇಲ್ಲ. ಯಾವುದರಲ್ಲಿ ಬಂದು ನಿಮಗೆ ಕಡಿಮೆ ಇದೆಯೋ ಅದು ಒಂದು ರೀತಿಯಲ್ಲಿ ನಿಮಗೆ ಸ್ವಲ್ಪ ಹಣವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಸೊ ಇದರಲ್ಲಿ ನೀವು ಮುಜುಗರನೇ ಮಾಡಬೇಡಿ ವ್ಯೂವರ್ಸ್. ಮೂರನೇ ವಿಷಯ ಬಂದು ವಾರಂಟಿ. ಕಾರಿನ ವಾರಂಟಿ ಬಂದು ಎಷ್ಟು ದಿನಕ್ಕೆ ಕವರ್ ಆಗ್ತದೆ ಅಂತ ನೋಡಿ. ಯಾಕಂದರೆ ಒಂದೊಂದು ಕಾರಿಗೆ ಒಂದೊಂದು ನಮೂನೆ ಇರುತ್ತದೆ. ಫಾರ್ ಎಕ್ಸಾಂಪಲ್, ಮಾರುತಿ ಸುಜುಕಿ ತಗೊಂಡ್ರೆ ಮೇ ಬಿ 40,000 to 45,000 ಕಿಲೋಮೀಟರ್ವರೆಗೆ ಕವರ್ ಆಗ್ತದೆ. ಅಡಿಷ್ನಲ್ ವಾರಂಟಿಗೆ ಅಡಿಷ್ನಲ್ ಆಗಿ ಪೇಮೆಂಟ್ ಮಾಡುವಾಗೆ ಇರುತ್ತದೆ. ಇದೇ ನೀವು ಫಾರ್ಡ್ ತಗೊಂಡ್ರೆ 1 lakh ಕಿಲೋಮೀಟರ್ವರೆಗೆ ಕವರ್ ಆಗ್ಬೋದು. ಅದೇ ವೋಕ್ಸ್ ವ್ಯಾಗನ್ ಸಮಥಿಂಗ್ 4 lakh ತನಕ ಇದೆ ಅನಿಸ್ತದೆ. ಒಂದೊಂದು ಕಂಪನಿಯ ವಾರಂಟಿಯು ಡಿಫರ್ ಆಗ್ತಾ ಹೋಗ್ತದೆ. ವಾರಂಟಿಯನ್ನು ಮೊದಲು ಕ್ಲಿಯರ್ ಆಗಿ ನೋಡಿ ವ್ಯೂವರ್ಸ್. ಮತ್ತು ನಿಮ್ಮ ಡೀಲರ್ಸ್ ಹತ್ರ ತುಂಬ ಕ್ವೆಶನ್ಸ್ ಮಾಡಿ. ಈ ವಾರಂಟಿಯಲ್ಲಿ ಯಾವುದನ್ನೆಲ್ಲ ಕ್ಲೈಮ್ ಮಾಡ್ಬೋದು ಅಂತ ಕೇಳಿ. ತುಂಬ ಪ್ರಶ್ನೆಯನ್ನು ಕೇಳುವುದರಿಂದ ತಪ್ಪೇ ಇಲ್ಲ.
ಇಂತಹ ಸಮಸ್ಯೆ ಬಂದಲ್ಲಿ ಈ ವಾರಂಟಿಯಲ್ಲಿ ಕ್ಲೈಮ್ ಮಾಡಿಕೊಳ್ಳಬಹುದಾ ಅಂತ ಕ್ಲಿಯರ್ ಕಟ್ ಆಗಿ ವಿಚಾರಿಸಿ. ನಾಲ್ಕನೇದಾಗಿ ಕಾರಿನ ಕಂಡೀಷನ್ ಹೇಗಿದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಕಾರ್ ಡೆಲಿವರಿಗೆ ಬಂತು ಅಂತ ಇಟ್ಕೊಳ್ಳೋಣ. ಪೇಮೆಂಟ್ ಎಲ್ಲ ಸಂಪೂರ್ಣವಾಗಿ ಆಗಿ ಡೆಲಿವರಿಗೆ ಬಂತು. ಸೊ ಟಾಪ್ ಟು ಬಾಟಮ್ ವೀಕ್ಷಣೆ ಮಾಡಿ. ಯಾಕಂದರೆ ಡೀಲರ್ ಬಂದು ಯಾವ ಮೈಂಡ್ಸೆಟ್ನಲ್ಲಿ ಇರ್ತಾರಂದರೆ ಎಲ್ಲವೂ ಮುಗೀತು, ಪೇಮೆಂಟ್ ಎಲ್ಲವೂ ಸಂಪೂರ್ಣವಾಗಿ ಮುಗೀತು. ಸೊ ಕಸ್ಟಮರ್ ಹ್ಯಾಂಡ್ಗೆ ಈ ವೆಹಿಕಲನ್ನು ಹೇಗಾದರೂ ಒಪ್ಪಿಸಿ ಬಿಡಬೇಕು ಅಂತ ಆ ಮೈಂಡ್ಸೆಟ್ನಲ್ಲೇ ಇರುತ್ತಾರೆ. ನಾವು ಕೂಡ ಕಾರು ತಗೊಳ್ಳುವ ಆತುರದಲ್ಲಿ ಅವರು ಕೊಡುವ ವೆಹಿಕಲನ್ನು ಒಮ್ಮೆಲೆ ತಗೊಂಡು ಹೋಗುವಾಗೆ ಇರಬಾರ್ದು. ಖಂಡಿತವಾಗಿ ನೀವು ಕಾರಿನ ಸುತ್ತಲೂ ನೋಡಿ, ಕಾರು ತುಂಬ ಕ್ಲೀನಾಗಿದೆಯಾ, ಅಂದರೆ ಯಾವುದೇ ಸ್ಕ್ರ್ಯಾಚಸ್ ಇಲ್ಲದೆ, ಡ್ಯಾಮೇಜಸ್ ಇಲ್ಲದೆ ಇದೆಯಾ. ಯಾಕಂದರೆ ಕಾರ್ ಬಂದು ಬೇರೆ ಬೇರೆ ಜಾಗಗಳಿಂದ, ದೊಡ್ಡ ದೊಡ್ಡ ಟ್ರಕ್, ಟ್ರ್ಯಾಂಪ್ ಇವುಗಳಿಂದ ತಗೊಬರ್ತಾರೆ. ಸೊ ಡ್ಯೂರಿಂಗ್ ಟ್ರಾನ್ಸಿಟ್ನಲ್ಲಿ ತರುವಾಗ ಅವರಿಗೆ ಅರಿಯದೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿರ್ಬೋದು. ಸೊ ಅದು ಯಾವುದು ಇರದ ಹಾಗೆ ನೀವು ಕೇರ್ಫುಲ್ಲಾಗಿ ನೋಡಿ. ನೀವು ವೆಹಿಕಲ್ ತಗೊಂಡ ಮೇಲೆ ಮೇಂಟೈನ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತದೆ. ಬಟ್ ನೀವು ತಗೊಳ್ಳುವಾಗ ಬೆಟರ್ ಕಂಡೀಷನ್ನಲ್ಲಿ ಇದೆಯಾ ಅಂತ ಖಚಿತ ಮಾಡಿಕೊಳ್ಳಿ. ವ್ಯೂವರ್ಸ್, ಐದನೇದಾಗಿ ನೀವು ತಗೊಳ್ಳುವ ವೆಹಿಕಲ್ ನಿಮ್ಮ ಲೈಫ್ ಸ್ಟೈಲ್ಗೆ ಸೆಟ್ ಆಗ್ತದ ನೋಡಿಕೊಳ್ಳಿ. ಸೊ ಇವಾಗ ಮಾರ್ಕೆಟ್ನಲ್ಲಿ ಬೇಕಾದ ರೀತಿಯಲ್ಲಿ ಕಾರ್ ದೊರೆತಿದೆ, ಹೌದಾ? SUV, MUV, ಸೆಡಾನ್, ಹ್ಯಾಚ್ ಬ್ಯಾಕ್, ಹೀಗೆ ನೀವು ತಗೊಳ್ಳುವ ವೆಹಿಕಲ್ ಬಂದು ನಿಮ್ಮ ಲೈಫ್ ಸ್ಟೈಲ್ಗೆ ಸೂಟ್ ಆಗ್ತದ ನೋಡಿ. ಫಾರ್ ಎಕ್ಸಾಂಪಲ್, ನೀವೊಂದು ಸಿಟಿಯ ಕಂಜಸ್ಟ್ ಜಾಗದಲ್ಲಿರ್ಬೋದು, ಆವಾಗ ನಿಮಗೆ ಪಾರ್ಕಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗ್ಬೋದು. ಅಂತಹ ಜಾಗದಲ್ಲಿ ನೀವು ಒಂದು ದೊಡ್ಡ ಕಾರನ್ನು ತಗೊಂಡ್ರೆ ಬೇರೆಯವರ ಜಾಗದಲ್ಲಿ ನಿಲ್ಲಿಸುವಂಥ ಸಿಚುವೇಶನ್ ಬರ್ಬೋದು. ಇಂತಹ ಸಮಸ್ಯೆಗಳೆಲ್ಲ ಬರದ ಹಾಗೆ ನೋಡಿಕೊಳ್ಳಿ. ದೆನ್ ಸಪೋಸ್ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಮಾತ್ರ ಇದ್ದೀರಾ, ನೀವು ಎಲ್ಲಿ ಹೋಗೋದಾದರೂ ಕೂಡ 4-5 ಜನ ಮಾತ್ರ ಹೋಗ್ತೀರಾ ಅಂತ ಇರುವಾಗ ನೀವು 7 ಸೀಟರ್ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಆವಾಗ ಒಂದು 5 ಸೀಟರನ್ನು ತಗೊಂಡು ಅದರಲ್ಲಿ ನೀವು ಹಣವನ್ನು ಉಳಿತಾಯ ಮಾಡಬಹುದು. ನಿಮ್ಮ ಲೈಫ್ ಸ್ಟೈಲಿಗೆ ಹೇಗೆ ವಾಹನಗಳು ಸೂಟ್ ಆಗ್ತದೆ ಅಂತ ಮೊದಲು ನೋಡ್ಕೊಳ್ಳಿ. ಓಕೆ ವ್ಯೂವರ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ನಮ್ಮ ಚಾನಲ್ನಲ್ಲಿ ಇನ್ನೂ ಲೈಫ್ ಮೋಟಿವೇಶನ್, ಲೈಫ್ ಸ್ಕಿಲ್ಸ್, ಕನ್ನಡದ ವಿಸ್ಮಯ ಇವುಗಳ ಬಗ್ಗೆಯೂ ವಿಡಿಯೋಗಳನ್ನು ಅಪ್ಡೇಟ್ ಮಾಡಲಿದ್ದೀವಿ. ಸದ್ಯಕ್ಕೆ ಈ ವಿಡಿಯೋ ಬಂದು ನಿಮಗೆ ತುಂಬ ಉಪಯೋಗಕಾರಿಯಾಗಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಮಾತ್ರ ಕ್ಲಿಕ್ ಮಾಡಲು ಮರಿಬೇಡಿ.